ಈಗ ನಮ್ಮ ಮುಂದಿನ ಅವಾರ್ಡ್ ಬಂದು ಬೆಸ್ಟ್ ಆಕ್ಟ್ರೆಸ್ ಇನ್ ಅ ಲೀಡಿಂಗ್ ರೋಲ್. ಲೆಟ್ಸ್ ಕಾಲ್ ಈ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. Please put your hands together for Evergreen Sumalata ma'am and Ballu Chowdhury, Chairman of Lot Mobiles. ಬೆಸ್ಟ್ ಆಕ್ಟ್ರೆಸ್ ಇನ್ ಅ ಲೀಡಿಂಗ್ ರೋಲ್. ಕನ್ನಡದಲ್ಲಿ ಉತ್ತಮ ನಟನೆಗಾಗಿ ಆಶಿಕಾ ರಂಗನಾಥ್, ಮದಗಜ. This is my first ever award. It took me 6 years to take this award. So ತುಂಬ ಖುಷಿ ಆಗುತ್ತೆ ಬಿಕಾಸ್ ಒಂದು ನಮ್ಮ ಬೆಂಗಳೂರಲ್ಲಿ ಸೈಮಾ ಅವಾರ್ಡ್ಸ್ ಮಾಡ್ತಿರೋದು ಆ್ಯಂಡ್ ಇಲ್ಲಿ ಅವಾರ್ಡ್ ತೊಗೊಳ್ತಿರೋದು ತುಂಬ ಖುಷಿ ಆಗುತ್ತೆ ನಮ್ಮ ಕನ್ನಡಿಗರ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೈಮಾ ಫಾರ್ ಮೇಕಿಂಗ್ ದಿಸ್ ಸೋ ಬ್ಯೂಟಿಫುಲ್ ಫಾರ್ ಮೀ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ನಾನು ಪ್ರಾರಂಭದಲ್ಲೇ ಹೇಳಿದೆ, ಸೈಮಾ ಬೆಂಗಳೂರಿಗೆ ಬಂದಿದ್ದಕ್ಕೆ ಇಬ್ಬರು ಕಾರಣಕರ್ತರು. ಒಬ್ಬರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆದರೆ ಇನ್ನೊಬ್ಬರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ನನಗೆ ಇನ್ನೂ ಆ ಒಂದು ಸ್ಪೀಚ್ ನೆನಪಿದೆ, ಬನ್ನಿ ನಮ್ಮೂರಿಗೆ ಬನ್ನಿ, ನಮ್ಮ ಆತಿಥ್ಯವನ್ನು ನಿಮ್ಗೆ ತೋರಿಸ್ತೀವಿ ಅಂತ ಖಡಕ್ಕಾಗಿ ಪ್ರೀತಿಯಿಂದ ಹೇಳ್ತಾರೆ. ಅವರಿಂದಾನೇ ಇವತ್ತು ನಾವು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಸೈಮಾನ ಹೋಸ್ಟ್ ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಯಶ್ ಮಾಡಿರ್ತಕ್ಕಂಥ KGF ಚಿತ್ರ ಇಡೀ ಭಾರತದ ಕಡೆ ನೋಡೋ ಹಾಗೆ ಮಾಡಿದೆ. ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಫ್ರಮ್ ಸೈಮಾ. He felt that he don't want to be thanked for hosting Saima in Bangalore because he felt it's his hometown and his responsibility, so he didn't want to be here on stage to be felicitated or honored or thanked. But I thank Yash for supporting us in organizing Saima in Bangalore. ಥ್ಯಾಂಕ್ ಯು ಸೋ ಮಚ್ ರಾಕಿಂಗ್ ಸ್ಟಾರ್ ಯಶ್. ಸೈಮಾ ಕಡೆಯಿಂದ ಶುಭ ಹಾರೈಕೆ ಅಂಡ್ ಅಭಿನಂದನೆಗಳು. ಥ್ಯಾಂಕ್ ಯು. Sensation of Kannada cinema 2021 is Dali Dhananjaya. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಅದು ರಾಕ್ಲೈನ್ ಸರಿಂದ ಈ ಥರದೊಂದು ಅವಾರ್ಡ್ ತೊಗೊಂಡಿದ್ದು ತುಂಬ ಖುಷಿ. ಸೆನ್ಸೇಷನ್ ಆಫ್ ಕನ್ನಡ 2021 ಅಂತ. ಇದೆಲ್ಲದಕ್ಕೂ ಕಾರಣ ನೀವುಗಳು ಕೊಟ್ಟ ಶಕ್ತಿ. ಏನು ಇಲ್ಲದೆ ಬಂದು ಮೊದಲನೇ ಸೈಮಾ ತೊಗೊಂಡೆ. ಇದು ಮೋಸ್ಟ್ಲಿ ನನ್ನ 4ನೇ ಸೈಮಾ. ನಾನು 2021ರಲ್ಲಿ ನಾನು ಯಾವ್ಯಾವ ಸಿನಿಮಾ ಭಾಗ ಆಗಿದ್ದೀನಿ ಅದು ಎಲ್ಲವೂ ಬ್ಲಾಕ್ ಬಸ್ಟರ್. ಅದು ಅಪ್ಪು ಸರ್ ಜೊತೆ ಯುವರತ್ನ ಇರಲಿ, ಧ್ರುವ ಜೊತೆ ಟೊಗರು ಇರಲಿ, ದುನಿಯಾ ವಿಜಯ್ ಅವ್ರ ಜೊತೆ ಸಲಗ ಇರಲಿ, ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಕೊಡಲೇಬೇಕು ನಮ್ಮ ಅಲ್ಲು ಅರ್ಜುನ್ ಅವ್ರ ಜೊತೆ ಪುಷ್ಪ ಸಿನಿಮಾದಲ್ಲಿ ಜಾಲಿ ರೆಡ್ಡಿ ಪಾತ್ರ. ಸೊ ನಾನು ಯಾವ ಸಿನಿಮಾದ ಭಾಗ ಆಗಿದ್ದೀನಿ ಎಲ್ಲವೂ ಬ್ಲಾಕ್ ಬಸ್ಟರ್. ಇದೆಲ್ಲದು ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಮಾಡಿದ್ದು. ಆ್ಯಂಡ್ ನಾನು ಲೀಡಾಗಿ ಮಾಡಿದಂಥ ರತ್ನನ್ ಪ್ರಪಂಚ ಮತ್ತು ಬಡವ ರಾಸ್ಕಲ್, ಆ ಎರಡೂ ಸಿನಿಮಾ ಕೂಡ ಮನೆ ಮನೆಗೆ ತಲುಪ್ತು. ಮನೆ ಮಗನಾಗಿ ಕೈ ಹಿಡಿದ್ರಿ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಅವಾರ್ಡ್ನ ನನ್ನ ಈ ಎಲ್ಲ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಟರಿಗೆ, ಸಹ ನಟರಿಗೆ ಆ್ಯಂಡ್ ಎಲ್ಲದಕ್ಕೂ ಮೀರಿ ನನ್ನ ಅಭಿಮಾನಿಗಳಿಗೆ, ನನ್ನ ಬಡವ ರಾಸ್ಕಲ್ನ ಟೀಮ್ಗೆ, ನನ್ನ ಕಷ್ಟದ ದಾರಿಯಲ್ಲಿ ನಿಂತಂಥ ನನ್ನ ಸ್ನೇಹಿತರಿಗೆ, ನನ್ನ ಕುಟುಂಬಕ್ಕೆ ಎಲ್ರಿಗೂ ಇದನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಡಾಲಿ, ನಿಮ್ಮನ್ನು ಸುಮ್ಮನೆ ಕಳ್ಸಲ್ಲ. ನಮಗೋಸ್ಕರ ಆ ವಾಯ್ಸಲ್ಲಿ ಒಂದು ಖಡಕ್ ಡೈಲಾಗ್ ಬರಲಿ. ಬೆಳೆಸಿದಲ್ಲ, ಬೆಳೆದಿದ್ದು, ನೋಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದವ್ರು ನೀವು. ಆ ಅಂಕಲ್ನ ಹೊಡಿತೀನಿ ಸುಬೇ. I want to thank Sukumar sir and Allu Arjun sir for such an opportunity. ಇಡೀ ದೇಶಕ್ಕೆ ತಲುಪಿದಂಥ ಸಿನಿಮಾದ ಒಂದು ಭಾಗ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ವೆರಿ ಮಚ್.